Welcome to my guys. Hey, welcome channel to my guys. Hey guys, channel to my welcome. ಗೈಸ್ ಇನ್ನೇನು ಕಾಲೇಜಿಂದ ಆಚೆ ಬಂದಾಯಿತು, ಮನೆ ಹೋಗ್ತಾ ಇದ್ದೀವಿ. ಇವಾಗ ಏನು ಅಂದರೆ ನಮ್ದು ಇವಾಗ ಸೆಕೆಂಡ್ ಸೆಮ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಇವಾಗ ಸೆಮ್ ಎಕ್ಸಾಮ್ ಎಲ್ಲ ಹತ್ತಿರ ಬರ್ತಾಯಿದೆ. ಇನ್ನೇನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಬೇರೆ ಏನೂ ಓದಿಲ್ಲ, ಇನ್ನೇನು ಸ್ಟಾರ್ಟ್ ಮಾಡಬೇಕು ಓದೋಕ್ಕೆಲ್ಲ. ಬನ್ನಿ ಪ್ರಿಪ್ರೇಷನ್ ಜೊತೆಗೆ ನಾವು ನಿಮಗೆ ವಿಡಿಯೋ ಎಲ್ಲ ತೋರಿಸ್ಕೊಂಡು ಮಾಡೋಣ. ಇನ್ನೇನು ಸ್ಟಾರ್ಟ್ ಮಾಡಿದ್ರೆ ಆಯಿತು, ಮುಂದೆ ನೋಡೋಣ ಬನ್ನಿ. ಗೈಸ್ ಏನು ಅಂದರೆ ಇನ್ನೇನು 2 days ಲೀವ್ ಇದೆ. ಇವಾಗ ಗಗನ ಅವರು 2 days ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಏನು ಮಾಡ್ತೀರಾ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ. ಅಲ್ಲ, ಏನಾದರೂ ಸ್ಟಡೀಸ್ದು ಮಾಡಬೇಕು. ಹೌದಾ? ಮತ್ತು ಯಾವ ಥರ ಸೆಮ್ ಎಕ್ಸಾಮ್ಗೆ ಪ್ರಿಪರೇಷನ್ ಎಲ್ಲ ಕೊಡ್ತಾ ಇದ್ದೀರಾ ಅಂತ? ಸರಿ, ತುಂಬ ಕೆಟ್ಟದಾಗಿ ಮೋಟಿವೇಟ್ ಆಗಿದ್ದೀನಿ. ಯಾಕೆ ಏನಾಯಿತು? ಗೈಸ್ ಏನು ಅಂದರೆ ಈ ಸಾರಿ ಗಗನ ಅವರು ತುಂಬಾ ಮೋಟಿವೇಶನ್ ತಗೊಂಡಿದ್ದಾರೆ. ಈ ಸಾರಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯಾರ್ಯಾರೆಲ್ಲ ನಮ್ಮ ಡೌನ್ ಫಾಲ್ ಕಾಯ್ತಾ ಇದಾರಲ್ಲ ಅಂಥವ್ರಿಗೆಲ್ಲ ಗಗನನ ಅನ್ನೋ ರೇಂಜಿಗೆ ಬರಬೇಕು. ಅವರೆಲ್ಲ ಕಾಲಲ್ಲಿ ಹೀಟ್ ಆಗಬೇಕು ಜನ. ಗೈಸ್ ಈ ಸಾರಿ ಮೋಟಿವೇಶನ್ ತುಂಬಾ ತೊಗೊಂಡಿದ್ದಾರೆ. ಅಂದರೆ ಯಾರ್ಯಾರೆಲ್ಲ ಹೇಟರ್ಸ್ ಮೇಲೆ ಇದ್ರು ನೋಡಿ, ಎಲ್ಲರೂ ಸ್ವಲ್ಪ ಸೈಡಿಗೆ ಮುಚ್ಕೊಂಡು ಹೋಗ್ಬಿಡಿ. ನಾಟ್ ಅಬೌಟ್ ಹೇಟರ್ಸ್, ಎಲ್ಲ ತುಂಬ ಕ್ಲೋಸ್ ಪರ್ಸನ್ಸು ಹಿಂಗಾಗಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು ಗಗನ ಏನು ಅಂತ. ಗೈಸ್ ಗಗನ ಕಂಬ್ಯಾಕ್ ಕೊಡ್ತಾ ಇದ್ದಾಳೆ. ಮೇಲಿಂದ ಗಗನ ಓಪನ್ ಚಾಲೆಂಜ್ ಮಾಡಿದ್ದೀನಪ್ಪ ಬೆಳಗ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಯಾರ ಹತ್ರ ಮಾಡಿದ್ವಿ? ನನಗೆ ಮಿರರ್ ಮುಂದೆ ಇದು ಆಕ್ಚುಲಿ ಚೆನ್ನಾಗಿರೋದು. ಸೆಲ್ಫ್ ಮೋಟಿವೇಶನ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ. ಇನ್ಮೇಲಿಂದ ಇನ್ನೇನಿಲ್ಲ, ಸೆಮ್ ಎಕ್ಸಾಮ್ ಆಲ್ ಕ್ಲಿಯರ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅನ್ನೋ ರೇಂಜಲ್ಲಿ ನಾವಿದ್ದೀವಿ. ಇವರು ಇವಾಗ ಕಿತ್ತು ಗುಡ್ಡೆ ಹಾಕ್ಬೇಕು ಅಂದ್ಕೊಂಡಿದ್ದಾರೆ. ಹೌದಾ ಗೈಸ್? ಏನು ಅಂದರೆ ಮತ್ತೆ ನಾವು ನಮ್ಮದೇ ಸ್ಪಾಟಿಗೆ ಬಂದ್ವಿ. ಅದೇ ಪಾರ್ಕು, ವುಡ್ ಪಾರ್ಕು ಚೆನ್ನಾಗಿದೆ. ಒಂಥರ ಇವರೇನೋ ಊಟ ಮಾಡಬೇಕು ಅಂದರೆ ಬೆಳಗ್ಗೆಯಿಂದ ಏನು ತಿಂದಿಲ್ವಂತೆ. ಅದೇ ಏನು ಸ್ಪೆಷಲ್ ಇವತ್ತು ಊಟ? ಗೈಸ್ ಇವತ್ತು ಎಗ್ ರೈಸು ಮತ್ತು ಮ್ಯಾಗಿ ತೊಗೊಂಬಂದಿದ್ರು. ಇನ್ನೇನು ಪ್ರೀತಮ್ ಅವರು ಗೀ ರೈಸ್ ತೊಗೊಂಬಂದಿದ್ರು. ಅವ್ರದ್ದು ಇವಾಗ ಖಾಲಿ ಮಾಡೋಣ ಅಂತ ವುಡ್ ಪಾರ್ಕಿಗೆ ಬಂದುಬಿಟ್ಟು ತಿನ್ನೋಣ ಅಂದ್ಕೊಂಡು ಕೂತ್ಕೋತಾ ಇದ್ದೀವಿ. ಇವಾಗ ಬನ್ನಿ ಮತ್ತೆ ನಮ್ಮ ಸ್ಪಾಟಿಗೆ ಹೋಗೋಣ. ಇವಾಗ ವಿಜಿತ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಇವಾಗ ಅವ್ರದ್ದು ಯಾವ ಥರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾರೆ ಇನ್ಮೇಲೆ ಅಂತ ಕೇಳೋಣ. ಯಾವ ಥರ ಮಾಡ್ತೀಯ ಬ್ರೋ? ಗೈಸ್ ಊರಿಗೆ ಹೋಗಿ ಎಂಜಾಯ್ ಮಾಡೋಣ ಅಂತಿದ್ದೀನಿ ಗೈಸ್. ಅಂದರೆ ಎಕ್ಸಾಮ್ ಬಂದಾದ್ಮೇಲೆ ಓದ್ಕೊಳ್ಳೋಣ ಅಂತ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಗೈಸ್ ಇವ್ರು ನೋಡಿ, ಏನೇ ಎಕ್ಸಾಮ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎಂಜಾಯ್ಮೆಂಟಿಗೆ ಹೋಗ್ತಾ ಇದ್ದಾರೆ. ಹಂಗಲ್ಲ ಗೈಸ್, ಮೆಮೊರೀಸ್ ಕ್ರಿಯೇಟ್. ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಊರಿಂದ. ಇವಾಗ ಡಿಪ್ರೆಷನ್ ಎಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ ಗೈಸ್. ಡಿಪ್ರೆಷನ್ ಎಲ್ಲ ಚಾನ್ಸ್ ಇಲ್ಲ ನಮ್ಮ ಹುಡುಗ, ಯಾಕಂದರೆ ಅವ್ನು ತುಂಬಾ ಮೋಟಿವೇಶನ್ ಆಗಿರ್ತಾನೆ. ಇನ್ನೇನು ವುಡ್ ಪಾರ್ಕಲ್ಲಿ ಇವನು ಇವಾಗ ಮೋಟಿವೇಶನ್ ತೊಗೊಂಡು ಚೆನ್ನಾಗಿದ್ದಾನೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇವಾಗ ಎಕ್ಸಾಮ್ ಮೇಲೆ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೋಬೇಕು ಅಷ್ಟೇ. ನೋಡೋಣ ಗೈಸ್ ಅಣ್ಣ ಊರಿಗೆ ಹೋಗ್ತಾವನೆ. ಎಲ್ಲರೂ ಇನ್ನೇನು ಎಕ್ಸಾಮ್ ಇದೆ ನಮ್ಮದು, ಎಕ್ಸಾಮ್ಗೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಸಾಕು. ಇನ್ನೇನು ಪ್ರೀತಮ್ನ ಮಾತಾಡ್ಸೋಣ ಬನ್ನಿ. ಪ್ರೀತಮ್ ಅವರೇ, ಯಾವ ಥರ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ? ಎಲ್ಲ ಒಂದು ಶಾಟ್ ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಅಷ್ಟೇ. ಅಂದರೆ ಇವರು ಯಾವ ಥರ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಯೂಟ್ಯೂಬಿಂದ ಪ್ರೊವೈಡ್ ಮಾಡಿಕೊಂಡು ಅವರು ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇನ್ನೇನು ಎಕ್ಸಾಮ್ಗೆ 2-3 ದಿನ ಇದೆ ಅಂದ ತಕ್ಷಣ ಇವರು ಎಕ್ಸಾಮ್ ಸ್ಟಾರ್ಟ್ ಮಾಡೋಕ್ಕೆ ಯೂಟ್ಯೂಬಿಂದ ಆನ್ಸರ್ಗಳನ್ನ ಎಲ್ಲ ತೊಗೊಂಡು ನೋಡಿಕೊಂಡು ಮಾಡ್ತಾ ಇರ್ತಾರೆ. ಇನ್ನೇನು ಎಕ್ಸಾಮ್ಗೋಸ್ಕರ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಏನಿಲ್ಲ. ಏನು ಆ ಟಾಪಿಕ್ ಯಾವ ಬಗ್ಗೆ ಯಾವ ಥರ ಬೇಸಿಕ್ ಯಾವ ಥರ ಕೇಳ್ತಾರೆ ನೋಡಿ, ಆ ಥರದ ಮೇಲೆ ಇವರು ಆ ಥರ ಪ್ರಿಪೇರ್ ಆಗ್ತಾ ಇದ್ದಾರೆ. ಇವ್ರದ್ದು ಏನು ಅಂದರೆ ಇವ್ರ ಮೇನ್ ಇಂಟೆನ್ಷನ್ ಅಂದರೆ ಎಲ್ಲ ಸೆಮ್ನ ಕ್ಲಿಯರ್ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೊಂಡು ಸ್ವಲ್ಪ ಪರ್ಸೆಂಟೇಜ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಇವ್ರ ಇಂಟೆನ್ಷನ್ ಆಗಿದೆ ಅಂತೆ. ಗೈಸ್ ಇವತ್ತು ನಮ್ಮ ಪ್ರೀತಮ್ ಅವರು ಏನು ಸ್ಪೆಷಲ್ ತೊಗೊಂಡಿದ್ದಾರೆ ಅಂತ ಎಲ್ಲರೂ ಕ್ಯೂರಿಯಾಸಿಟಿಯಿಂದಾಗಿ ಇದ್ದರು. ಇವಾಗ ತೋರಿಸ್ತಾ ಇದ್ದಾರೆ ನೋಡಿ, ರಿವೀಲ್ ಮಾಡ್ತಾ ಇದ್ದೀವಿ. ಗೀ ರೈಸ್ ಅಂತ ಅವ್ರ ಮನೆ ಸ್ಪೆಷಲ್ಲು. ಇವನು ಆಲ್ಮೋಸ್ಟು ಯಾವ ಥರ ಫುಡ್ ತರ್ತಾ ಏನಂದರೆ ರೈಸ್ ಐಟಮೇ. ಯಾವ ಥರ ಅಂದರೆ ಒಂಥರ ಚಿತ್ರಾನ್ನ, ಗೀ ರೈಸು ಮತ್ತು ಎಗ್ ರೈಸು ಈ ಥರನೇ ಜಾಸ್ತಿ ಪ್ರೊವೈಡ್ ಮಾಡ್ತಾ ಹೋಗ್ಬರ್ತಾನೆ ಇವನು. ಚೆನ್ನಾಗಿರುತ್ತೆ ಒಂದು ಮನೆ ಟೇಸ್ಟು. ನಮಗೂ ಒಂದ್ಸಾರಿ ಬಿರಿಯಾನಿ ಮಾಡಿಕೊಡ್ತೀಯಾ ಪ್ರೀತಮ್? ಚಾನ್ಸೇ ಇಲ್ಲ, ನೋ ವೇ.
ಒಂದ್ಸರಿ ಬಿರಿಯಾನಿ ಮಾಡೋಣ. ಗೈಸ್ ಇವರು ಬಿರಿಯಾನಿ ಮಾಡ್ಕೊಡ್ತಾರಂತೆ, ಒಂದ್ಸರಿ ಇವ್ರ ಮನೆಗೂ ವಿಸಿಟ್ ಮಾಡೋಣ. ಇನ್ನೇನು ಗೈಸ್ ಚಪ್ಪಲಿ ಕೊಡು ಅಂದ್ರೆ ಯಾವ ಥರ ಆಟ ಆಡ್ತಾ ಇದ್ದಾರೆ ನೋಡಿ ಗೈಸ್. ನಾನು ಚಪ್ಪಲಿ ತೊಗೊಂಡು ಗೈಸ್ ಚಪ್ಪಲಿ ಕೊಡೋದು ಗೈಸ್ ಚಪ್ಪಲಿ ಕೊಡು ಅಂದ್ರೆ ಆಟ ಗೈಸ್ ಗೈಸ್ ಹಿಡ್ಕೊಂಡು ಕೂತ್ಕೊಂಡ್ರು. ನಾನು ಚಪ್ಪಲಿ ಬಿಡ್ರು ಗೈಸ್ ಚಪ್ಪಲಿ ಕೊಡು ಅಂದ್ರೆ ಯಾವ ಥರ ಆಟ ಆಡ್ತಾ ಇದ್ದಾರೆ ಗೈಸ್. ನಾನು ಚಪ್ಪಲ್ನೇ ಒಂದು ಅರ್ಧಿಕ್ತಾರೆ ಗೈಸ್. ಗೈಸ್ ಪ್ರೋಟೀನ್ ತೊಗೊತವ್ರೆ, ತೊಗೊಂಡ್ರು ಪ್ರೋಟೀನ್. ಇವಾಗ ರೆಡಿ ಆಗ್ತಾರೆ ಚಪ್ಪಲಿ ಆಟ ಆಡೋದಕ್ಕೆ. ನಾನು ಚಪ್ಪಲಿ ಕೊಡ್ರು ಗೈಸ್. ನಮ್ಮ ಮಂಕಿ ಫೆಲೋ ಅವರು ಯಾವ ಥರ ನಾನು ಚಪ್ಪಲಿ ತೊಗೊಂಡು ಯಾವ ಥರ ಆಟ ಆಡ್ತಾ ಇದ್ದಾರೆ ನೋಡಿ ಗೈಸ್. ಗೈಸ್ ಇನ್ನು ಇವ್ರ ಕೈಯಲ್ಲಿ ಸಿಕ್ಕರೆ ಮುಗಿದೋಯ್ತು. ಒಂಥರ ಇವರು ಫುಟ್ಬಾಲ್ ಪ್ಲೇಯರ್ ಇದ್ದಂಗೆ ಇವರು. ನೋಡಿ ಅಂದರೆ ಯಾವ ಥರ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಕೊಡಲ್ವೋ ಯಾವ ಥರ ಚಿಕ್ಕ ಮಕ್ಕಳ ಥರ ಆಟ ಆಡ್ತಾ ಇದ್ದಾರೆ ನೋಡಿ ಗೈಸ್ ಇವರು. ಮಿಸ್ ಗಾಯ್ಸ್ ಹೋಯ್ತು ನನ್ನ ಚಪ್ಪಲಿ ಇವತ್ತು ಬಿಡಬಾರ್ದು. ವರ್ಲ್ಡ್ ಕಪ್ ನಾವು ಸೇರ್ತೀವಿ ಗೈಸ್. ಚಪ್ಪಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಗೈಸ್ ಇವರು. ಅಟ್ಲೀಸ್ಟ್ ಫುಟ್ಬಾಲ್ ಆದರೂ ಆಡಕ್ಕೆ ಹೋಗ್ರು. ಗೈಸ್ ಇನ್ನೇನು ನನ್ನ ಚಪ್ಪಲಿ ಸಿಕ್ಕಾಯ್ತು ಗೈಸ್. ಚಪ್ಪಲಿ ಸಿಕ್ಕಾಯ್ತು, ನಾವೇ ಗೆದ್ದಿದ್ದು. ನಡಿಯಲ್ಲೇ ಯಾರು ಗೆದ್ದಿದ್ದು? ಇಲ್ಲ ಇವನ್ನೇ ಹಾಕೊಂಡು ಆಗ್ಬಿಡ್ಬೇಕು. ಗೈಸ್ ಯಾರನ್ನ ಒದ್ಬಿಟ್ಟು ನನ್ನ ಚಪ್ಪಲಿ ತಗೊಂಡಿದ್ದೀನಿ. ಹಂದಿ ನನ್ನ ಮಗ ಬೆಳಗ್ಗೆ ಎಗ್ರೆಸ್ ತಿನ್ಬಿಟ್ಟು ನನ್ನೇ ತಳ್ಳ. ಸ್ವಲ್ಪ ವೀಕ್ ಆಗಿದ್ದಾಳೆ ಗೈಸ್ ಇವತ್ತು. ಐ ಆಮ್ ವೆರಿ ಸ್ಟ್ರಾಂಗ್. ಹೌದಾ ಗೈಸ್? ನೋಡಿ ಗೈಸ್ ಯಾವ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾಳೆ, ಒಂಥರ ಕೋತಿ ಥರ ಇವಳು. ನೋಡಿ ಗೈಸ್ ಇವಳು ಅಂತ ಕೋತಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇನ್ನು ನಮ್ಮ ಪ್ರೀತಮ್ ಅವರು ಸ್ವಲ್ಪ ನೇಚರ್ ನೋಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ನೇಚರಲ್ಲಿ ಸ್ವಲ್ಪ ಪೀಸ್ಫುಲ್ ಆಗಿರೋದನ್ನ ನೋಡ್ಕೊತಾ ಇದ್ದಾರೆ. ಅಂದರೆ ನೇಚರ್ ಬಗ್ಗೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಇವರು. ನೋಡಿ ಸ್ಟೈಲ್ ನೋಡಿ ಗೈಸ್. ಇವತ್ತು ತುಂಬ ಹೊಸ ಹೇರ್ ಸ್ಟೈಲ್ ಕೂಡ ಮಾಡಿಬಿಟ್ಟಿದ್ದಾರೆ ಇವರು. ಇನ್ನೇನು ಪಾರ್ಕಲ್ಲೆಲ್ಲ ಊಟ ಎಲ್ಲ ಮಾಡೋದಾಯಿತು. ಇವಾಗ ಪಾರ್ಕಿಂದ ಮನೆಗೆ ಹೋಗಬೇಕು. ಮನೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ತಾನೇ ಕಾಲೇಜಿಂದ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಸಿತಾಯಿತ್ತು ಅಂತ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಬಂದೆ. ನಮ್ಮ ಅಕ್ಕ ಇವತ್ತು ನನಗೆ ಎಗ್ ಫ್ರೈ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಗೈಸ್ ಯಾವ ಥರ ಫ್ರೈ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಗೈಸ್ ನನಗೋಸ್ಕರ ಅದು ಎಗ್ ಫ್ರೈ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಎಗ್ ಫ್ರೈ ರೆಡಿ ಆಗೋಯ್ತು. ನಮ್ಮ ಅಕ್ಕ ಇವಾಗ ಮತ್ತೆ ಇನ್ನೊಂದು ಅವ್ರಿಗೊಂದು ಎಗ್ ಫ್ರೈ ಹಾಕೊತಾ ಇದ್ದಾರೆ ಗೈಸ್. ಇವತ್ತೇನು ಸ್ಪೆಷಲ್ ಮಾಡಿದ್ವಾ? ನೋಡಿ ಗೈಸ್ ಬರೀ ಅನ್ನ ಮತ್ತು ಏನೋ ಸಾಂಬಾರು ಇಕ್ಕವ್ರೆ, ರಸಮ್ ಇಕ್ಕವ್ರೆ. ಇವತ್ತು ಏನು ಸ್ಪೆಷಲೇ ಮಾಡಿಲ್ಲ ನೋಡಿ ಗೈಸ್ ನಮ್ಮ ಮನೇಲಿ. ಮಾಡುವ ವಿಠಲನ್ ಮದುವೆ ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ಫಸ್ಟು ಹೆಣ್ಮಕ್ಳು ಮದುವೆ ಆಗಬೇಕು, ಆಮೇಲೆ ಗಂಡು ಮಕ್ಕಳು ಮದುವೆ ಆಗಬೇಕು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಇವರು ನೋಡಿ ನನ್ನ ಮದುವೆ ಮಾಡೋಕ್ಕೆ ನಿಂತಿದ್ದಾರೆ. ಸುಮ್ಮನೆ ಏನನ್ನ ಹೇಳ್ಕೊಂಡು ನಿಂತ್ಕೊಳ್ತಾ ಇದ್ದಾರೆ ನೋಡಿ ಗೈಸ್. ಮದುವೆ ಫಸ್ಟ್ ನನ್ನ ಆಗ್ಬೇಕಂತ ಆಮೇಲೆ ಇವ್ರದಂತೆ ಯಾವ ಥರ ಬೇಕಾಯ್ತಾರೆ ನೋಡಿ ಗೈಸ್. ಇವರು ಗೈಸ್ ಅವ್ರಿಗೋಸ್ಕರನೂ ಒಂದು ವೆಗ್ ಮೊಟ್ಟೆ ಆಗ್ತಾರೆ. ನೀನೇನು ಕೇಕ್ ತಿಂತೀಯಾ? ಸುಮ್ಮನೆ ಬಿಟ್ಟವು. ಏನಾದರೂ ಚಿಕನ್ ಮುಂದೆ ಇಟ್ಟರೆ ಸಾಕು, ಎಲ್ಲ ಕಡಿಮೆ ಮಾಡ್ಬಿಡ್ತಾಳೆ ಒಬ್ಬಳೆ. ಇವಾಗ ನಮ್ಮ ತಂಗಿ ಕೂಡ ಕಾಲೇಜಿಗೆ ಹೋಗಿದ್ದಾರೆ. ಅವಳು ಬಂದರೆ ಇನ್ನು ಫುಲ್ಲು ಅವ್ರಿಗೂ ಬೇಕಾಗುತ್ತೆ. ಅದಕ್ಕೋಸ್ಕರ ಇವರು ಮೊದಲೇ ಪ್ರಿಪೇರ್ ಮಾಡಿಕ್ತಾ ಇದ್ದಾರೆ ಅವ್ರಿಗೋಸ್ಕರ. ಸರಿ ಮಾಮಾಗ ತಗೊಂಡ ಹಾಕ್ತಾನೆ ನಿಮ್ಮ ಇನ್ನು ಊಟ ಬಡಿಸ್ತಾ ಇದ್ದಾರೆ ನಮಗೋಸ್ಕರ. ನೋಡಿ ಗೈಸ್ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಇದೆ ಅನ್ನ.
ರಸಮ್ ಮಾಡ್ತಾ ಇದ್ದಾರೆ. ಕಡ್ಡಿ ನೋಡಲ್ಲ ಮಾಮ, ಕಡ್ಡಿನೇ ತೆಗ್ದಿಲ್ಲ, ಕಡ್ಡಿ ಸಾರಕ್ಕೆ. ಗೈಸ್ ಇದು ರಸಮ್ಮ ಇಲ್ಲ ಕಡ್ಡಿ ಸಾರ ಒಂದು ಗೊತ್ತಿಲ್ಲ ನೋಡಿ, ಕಡ್ಡಿ ಹಾಕ್ಬಿಟ್ಟವ್ರೆ ನಮ್ಮ ಮಾಮ ಇವತ್ತು. ಆಕ್ಚುಲಿ ಈ ಎಗ್ಗಲ್ಲೊಂದು ಮತ್ತೆ ಇದು ಮಾಮಂದ. ಗೈಸ್ ನಮ್ಮ ಅಮ್ಮನಿಗೆ ಊಟ ಕೊಡ್ತಾ ಇದ್ದೀನಿ. ಅಮ್ಮ ಗೈಸ್ ನಮ್ಮ ಅಮ್ಮ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾರೆ. ಗೈಸ್ ಇವರೇ ನೋಡಿ ನಮ್ಮ ಅಮ್ಮ ಹೆಂಗ್ ಮಾಡ್ಕೊಂಡಿದ್ದಾರೆ ನೋಡಿ ಗೈಸ್. ಅದು ಏನೋ ಸಾಂಗ್ ಹಾಕೊಂಡು ಏನೋ ವಿಡಿಯೋ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಗೈಸ್ ನೋಡಿ ಗೈಸ್ ಯಾವ ಥರ ಮಾತಾಡ್ತಾರೆ ಇವರು. ನಮ್ಮ ಅಪ್ಪನ ಬ್ಲಾಗ್ನ ನಮ್ಮ ಅಪ್ಪನ ಕೂಡ ಬ್ಲಾಗಲ್ಲಿ ತರೋಣ, ಮುಂದೆ ತರೋಣ ಅವ್ರನ್ನೂ ಕೂಡ. ಅವ್ರು ಸ್ವಲ್ಪ ಹ್ಯಾಂಡಿಕ್ಯಾಪು, ಅದಕ್ಕೆ ಇಲ್ಲ ಕೆಲ್ಸಕ್ಕೆ ಹೋಗೋನಲ್ಲ ಅವನು. ಇವಾಗ ಕೆಲಸ ಮುಗಿಸ್ಕೊಂಡು ಅಂದರೆ ಇನ್ನೂ ಒಂದು ಅಟೆಂಡ್ ಕಾಲ್ ಮಾಡೋದಿದೆ ಅಂತ ಅದಕ್ಕೆ ಹೋಗೋಣ. ಅಪ್ಪ ನಿನ್ನ ಡ್ರೀಮ್ ಏನು ನಿಂದು? ನನಗೆ ಆಯ್ತು ಅಷ್ಟೇ, ಮದುವೆ ಮಾಡ್ಕೊಂಡು ಮನೇಲಿ ಸೆಟ್ಲ್ ಆಗ್ಬಿಡೋದಂತೆ. ಇದೇ ನೋಡಿ ಇವ್ರದ್ದು. ಏನಾದರೂ ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋದು ಚಾಲನೆ ಇಲ್ಲ ಇವ್ರಿಗೆ. ನಾವು ಸಾಧಿಸ್ತೀವಪ್ಪ ಅಷ್ಟು ನೋಡಿ. ಅವ್ರಿಗೋಸ್ಕರ ಅಂತ ಎರಡೆರಡು ಈಗ ಹಾಕ್ಕೊಂತಾರೆ, ನಮಗಾದ್ರೆ ಒಂದೇ ಹೋಗಿದ್ದು ಹೇಗೆ ಹಾಕ್ತಾರೆ ಇವರು. ಆಹಾ ಹಾ ಹೆಂಗೆ ಹೇಳ್ತಾರೆ ನೋಡಿ ಗೈಸ್. ಅವ್ರು ಮಾತ್ರ ಸ್ಟ್ರಾಂಗು, ನಾವು ಮಾತ್ರ ಸ್ಟ್ರಾಂಗ್ ಇರಬಾರ್ದಂತೆ. ಅವ್ರನ್ನೇ ನೋಡಿ ಇದು. ಅದರಲ್ಲಿ ಇನ್ನೂ ಒಂದು ಹೇಳ್ತಾರಲ್ಲ, ಹೆಣ್ಮಕ್ಳೇ ರಾಂಗೋ ಗುರು ಅಂತಿದೆ ತಾನೆ ಗೈಸ್. ಇನ್ನೇನು ವಿಜಿತ್ ಅವರು ಕಟಿಂಗ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕರೆದ್ರು ನನ್ನ. ಇನ್ನೇನು ಅವ್ರ ಹತ್ರ ಹೋಗ್ಬೇಕು ಅನ್ನೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ನೋಡಿ ಎಂಥ ಮಳೆ ಬೆಂಗಳೂರಲ್ಲಿ ನೋಡಿ, ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೆಂಟ್ರಲ್ ಗೈಸ್ ಇವತ್ತು ಮಳೆನೇ ಬಿಡ್ತಾ ಇಲ್ಲ. ಅವನು ಕಟಿಂಗ್ ಮಾಡಿಸ್ಬೇಕು ಬಾ ಮನುಷ್ಯ ಅಂತ ಕರೆದ್ರೆ ನಾನು ಅವನ ಜೊತೆ ಕಮೆಂಟ್ ಆಗ್ಬಿಟ್ಟು ಹೋಗೋಣ ಅನ್ನೋಷ್ಟಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇನ್ನೇನು ಹೋಗ್ಬೇಕು ಅನ್ನೋಷ್ಟಲ್ಲಿ ನಮ್ಮ ತಂಗಿ ಎಷ್ಟು ಖುಷಿಯಾಗಿದ್ದಾಳೆ ನೋಡಿ. ನಮ್ಮ ಅಕ್ಕ ನೋಡಿ ಹೆಂಗೆ ಖುಷಿಯಾಗಿ ನೋಡ್ತಾ ಇದ್ದಾರೆ ನನ್ನನ್ನು. ಇನ್ನೇನು ಮಳೆ ನಿಂತ ತಕ್ಷಣವೇ ಅವ್ರ ಹತ್ರ ಹೋಗಬೇಕು. ಇನ್ನು ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಅವ್ರ ಕಟಿಂಗ್ ನೋಡಬೇಕು, ಯಾವ ಥರ ಮಾಡಿಸ್ತಾರೆ ಅಂತ. ಎಬ್ಬುಲಿ ಥರ ಮಾಡಿಸ್ತೀನಿ ಅಂತ ಹೇಳಿಲ್ಲ, ನೋಡೋಣ ಅವರು ಯಾವ ಥರ ಕಟಿಂಗ್ ಮಾಡ್ತಾರೆ ಅಂತ. ಮುಂದೆ ಸಿಗೋಣ. ಹಾಗೆ ಕಟಿಂಗ್ ಮಾಡೋಣ ಅಂತ ಬಂದಿದ್ವಿ ಗೈಸ್. ನೋಡಿದ್ರೆ ಮಳೆ ಅಣ್ಣ ಬರ್ತಾವನಂತ ಹೇಳ್ದ. ಬರೋ ಅಷ್ಟರಲ್ಲಿ ದಿನ ಮುಗಿತದೆ ಅಂತ ಐತೆ. ನೋಡೋಣ ಏನು ಮಾಡ್ತಾವನಂತ. ಅಣ್ಣ ಬರ್ತಾ ಇದ್ದಾನಂತೆ, ನೋಡೋಣ ಎಲ್ಲವನ ಅಂತ ಹೇಳ್ಬಿಟ್ಟು. ಗೈಸ್ ನಮ್ಮ ಬ್ಲಾಗರ್ ಬಂದರು, ಫುಲ್ ಪ್ರೋ ರೈಡರ್ ಆಗಿ ಬಂದವ್ರೆ. ಹೌದೌದು ಬೇಗ ಅಣ್ಣ ಚಳಿ ಹೇಳವನೇ. ನೋಡೋಣ ಗೈಸ್ ಕಟಿಂಗ್ ಅಂಗಡಿ ಹೋಗಿ ಸಿಗೋಣ. ಸೊ ಗೈಸ್ ಕಟಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನು ಪ್ಲ್ಯಾನ್ ಇಲ್ಲ, ಏನು ಮಾಡೋಣ ಅಂತ ನೋಡೋಣ. ಅಲ್ಲಿ ಹೋಗಿ ನೋಡೋಣ. ನೀವೇನು ಹೇಳ್ತೀರ ನೋಡಿ? ನಾವು ನಿನ್ನ ಸಜೆಷನ್ ಏನು ಕೊಡೋದು ಅಂದರೆ ಎಬ್ಬುಲಿ ಕಟಿಂಗ್ ಮಾಡಿಸು. ಬರೀ ಇಂಥದೆಯಾ? ಸಾಕಾದಾಗ ಕ್ಯೂಟಾಗಿ ಕಾಣಿಸ್ತೀಯಾ? ಎಬ್ಬುಲಿ ಎಲ್ಲ ನಮ್ಗೆ ಸೆಟ್ ಆಗಲ್ಲ ಗೈಸ್, ನೋಡೋಣ. ಅದೆಲ್ಲ ಬರೀ ಪ್ರೀತಮ್ಗೆ ಸೆಟ್ ಆಗೋದು. ಹಾಂ ಹೇಳಿಲ್ಲ ಪರವಾಗಿಲ್ಲ, ಪರವಾಗಿಲ್ಲ, ನೀವು ಮಾಡ್ತೀವಿ ಏನು ಚೆನ್ನಾಗಿರುತ್ತೆ ಒಂಥರ. ಒಂದು ಗ್ಯಾಂಗಲ್ಲಿ ಎರಡೆರಡು ಎಬ್ಬುಲಿ ಇರಬಾರ್ದು ಗೈಸ್, ಏನು ಹೇಳ್ತೀರಾ? ಓ ಹಾಗೆ. ಹಾಂ ಹಂಗೆ ಗೈಸ್, ಏನು ಮಾಡೋದು? ಮಳೆಯಲ್ಲಿ ಬೇರೆ ವ್ಲಾಗ್ ಮಾಡೋಕ್ಕೆ ಹೇಳ್ತವ್ರು ಗೈಸ್, ಏನು ಮಾಡೋದು? ಆ ಥರ ಮಳೆ ಅಂದರೆ ಬೆಂಗಳೂರಲ್ಲಿ ಅವನ ಅಜ್ಜಿ ಬೆಂಗಳೂರು ಈಜಾಡ್ಕೊಂಡು ಹೋಗ್ಬೋದು ಗೈಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ನಾವು ಫುಲ್ ರೈಡಿಂಗ್ ನಾವು ಮುಗಿದೋಯ್ತು. ಹಾಗೆ ಭಯ ಮಾರ್ಗ ಹೋಗ್ಬಿಟ್ಟವನೇ. ಇಕ್ಕಿದ್ರು ನೋಡಿ ಗೈಸ್ ಆಪು. ಮತ್ತೆ ರೋಡ್ ಬಂದು ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಇವಾಗ ಫುಲ್ ರೈಡರ್ ಆಗಿಬಿಟ್ಟಿದ್ವಿ, ಅದು ಮಳೆಯಲ್ಲೇ ರೈಡರ್ ಆಗಿಬಿಟ್ಟಿದ್ವಿ ಗಾಯ್ಸ್ ಇವತ್ತು. ಇಂಥ ಪರಿಸ್ಥಿತಿ ಯಾರು ಬರಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಏನ್ ಮೇಲೆ ಕೈ ಹಾಕ್ತಿವಿ ಎಲ್ಲ ಹೋಗ್ತಾ ಇದ್ ಗೈಸ್, ಏನು ಮಾಡೋದು? तुम लोगों को बोलने से क्या होगा? मेरी तो किस्मत खराब है. ಮುಂದೆ ಟಾಗೀಶ್ ಭಾಯಿ ಅವರೇ ಸ್ವಲ್ಪ ಹುಷಾರಾಗಿರು. ಹೌದು ಗೈಸ್, ನೋಡೋಣ. ನಾವು ಸ್ವಲ್ಪ ನಾಯಿಗಳ ಜೊತೆ ದುಷ್ಮನಿ.
ಬಂದ ತಕ್ಷಣ ನಾವಿಲ್ಲಿ ಲೋಕಲ್ ಓ ಗೈಸ್ ನೋಡೋಣ ಗೈಸ್ ನೋಡಿ ನೋಡ್ತವ್ರೆ ಏನಿಲ್ಲ आज मूड नहीं कर रहा, इसे कल देखते हैं इसका। ಮಳೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಚಳಿ ಆಗ್ತಾ ಇದೆ. ಬಿಸಿ ಮಾಡ್ಬೇಕು ಗೈಸ್. ಇಲ್ಲ ಹಾಗಂತ ನಮ್ಮನ್ನು ಬಿಸಿ ಮಾಡಿದ್ರೆ ಸಾಕು. ಗೈಸ್ ಒಂದು ಲೈನ್ ನೋಡ್ತಿದ್ದಾರೆ ನೋಡಿ, ಎರಡು ಜನ ಎತ್ತಿಕೊಂಡ್ರು ಕಂಡು ಅಣ್ಣನ ಸ್ವಲ್ಪ ಕನ್ನಡ ಆಗ್ತಾ ಇಲ್ಲ ಗೈಸ್. ಹೇಳ್ಬೋದಂತ ಏನು 2 ಜನ ಎತ್ತಿಕೊಂಡರು ಮುಖಂಡ 4 ಜನ ಎತ್ತಿಕೊಂಡು ತೀರ್ಕೊಂಡ ಇಷ್ಟೇ ಜೀವನ ಎಂತ ಮೋಟಿವೇಶನ್ ಕೊಟ್ಟವ್ರು ಗೈಸ್. ಅಂದರೆ ಅವರು ವಯಸ್ಸು ಪ್ರಕಾರ ಅವ್ರು ನಮ್ಗೆ ಮೋಟಿವೇಶನ್ ಕೊಡ್ತವ್ರೆ. ಏನು ಮಾಡೋದು, ಎಷ್ಟೇ ಜನ ಎತ್ಕೊಂಡು ಬಂದರು ಲಾಸ್ಟಿಗೆ 4 ಜನ ಹೆಗಲ ಮೇಲೆ ಹೋಗ್ಬೇಕಂತ ಅನ್ನ ಹಾಕಿದ್ದಾರೆ. ಅದೊಂಥರ ಸತ್ತೇನೆ. ಎಷ್ಟೇ ಜನಗಳನ್ನ ಗಳಿಸಿದ್ರು ಕೊನೆಗೆ ನೀನು ಹೊತ್ಕೊಂಡು ಹೋಗ್ಬೇಕಾದವ್ರೆ 4 ಜನ ಅಂತ ಬರ್ತಿದ್ದಾರೆ ಅಣ್ಣ. ಹೌದು, ಅದಂತೂ ನಿಜ. ಎಲ್ಲರೂ ವಾಪಸ್ ಹೋಗೋ 4 ಜನ ಇದ್ದಾರೆ. ಅದಕ್ಕೆ ಜೀವನದಲ್ಲಿ ದುಡ್ಡಿಗಿನ್ನ ಪ್ರೀತಿ ಸಂಪಾದಿಸು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಕಟಿಂಗ್ ಅಂಗಡಿ ಬಂದ್ರೆ ಗಾಯ್ಸ್ ಇನ್ನೇನು ಕಟಿಂಗ್ ಶಾಪ್ ಕಟಿಂಗಲ್ಲಿ ನೋಡೋಣ. ಇವಾಗ ಅಣ್ಣ ಯಾವ ಥರ ಕಟಿಂಗ್ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಇರಬೇಕು ಎಲ್ರಿಗೂ. ಯೂನಿವರ್ಸಿಟಿ ಅಂತ ಇಲ್ಲ ನೋಡಬೇಕು. ಬಂದಿದ್ದೀವಿ, ಕಾಸು ತಗೊಂಡ್ಬಂದಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ. ಸೊ ATM ಹೋಗೋಣ. ಇವಾಗ ATMಗೆ ಹೋಗ್ಬಿಟ್ಟು ವಿಡ್ರಾ ಮಾಡಬೇಕು. ಅಣ್ಣ ಅಂಬಾನಿ ಯಾರು ಹೇಳ್ತಾರೆ ನೋಡಿ ಗೈಸ್. ರೈಡರ್ ನೋಡಿ ಗೈಸ್, ಹೆಲ್ಮೆಟ್ ಹಾಕೊಂಡು ಸೇಫ್ಟಿ ಎಲ್ಲ ಅಂದರೆ ಟ್ರಾಫಿಕ್ ರೂಲ್ಸ್ ಎಲ್ಲ ಮೇಂಟೈನ್ ಮಾಡ್ತವ್ರೆ. ಟ್ರಾಫಿಕ್ ರೂಲ್ಸ್ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಪೊಲೀಸರು ಬಂದುಬಿಟ್ಟು ನಮ್ಮನ್ನೇ ತಗೊಂಡು ಹೋಗ್ತಾರೆ. ಆ ಕಾರಣ ಗೊತ್ತಾಗ್ಬೇಕು ಗೈಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಆಗೈತೆ ಅನ್ನೋದು ಮತ್ತೆ. ತುಂಬಾ ಆಗಿದೆ ಗಾಯ್ಸ್, ತುಂಬಾ ಜಡ್ದಿದ್ದಾರೆ ಪೊಲೀಸರು ಇಟ್ಕೊಂಡು ನಮ್ಮನ್ನ. ಜಾಸ್ತಿ ಇದೆ ಇಲ್ಲೇ ಮಾಡ್ತೀವಿ. ATM ಬರ್ತದೆ, ಏನು ಮಾಡೋದು ನೋಡೋಣ. ATM ಕಾಸು ತಗೊಂಡು ಹೋಗ್ತಾ ಇದ್ದಾರೆ ಇವಾಗ ಕಟಿಂಗ್ ಶಾಪಿಗೆ. ಇವಾಗ ನೆಕ್ಸ್ಟ್ ಇವ್ರದ್ದೇ ಕಟಿಂಗು ಯಾವ ಥರ ಮಾಡ್ತಾರೆ ಅಂತ ನೋಡೋಣ ನಾವು. ಬನ್ನಿ. ಅಣ್ಣ ಇವಾಗ ಅಣ್ಣಂದು ಕಟಿಂಗ್ ಸ್ಟಾರ್ಟ್ ಮಾಡ್ತವ್ರೆ. ಕಟಿಂಗ್ ಪ್ಲೇಯರ್ ತೊಗೊಂಡು ಕಟ್ ಮಾಡಿಬಿಡಿ. ಸ್ಮೈಲ್ ಕೊಡ. ಈ ಮಗಳಿಗೆ ಕೊಡ್ತಾರೆ ಅಣ್ಣ. ಯಾಕೆ ಬ್ಲೇಡ್ ಇಕ್ತಾರೆ ಗೈಸ್. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಣ್ಣಂದು ಮುಡಿ ಎಲ್ಲ ಎಗರು ಹೋಗಿತ್ತೆ. ಮುಡಿ ಕೂದಲು 2 ಒಂದೇ. ಹೆಂಗೆ ಅಲ್ಲಾಡ್ಸು ನೋಡಿ ಗೈಸ್. ಕೂದಲು ಐ ನೋಡಿ ಗೈಸ್. ನಾವು ಯಾವ ಥರ ಇದ್ದೀವಿ. ಬಟ್ ನಾನು ಕಟಿಂಗ್ ಮಾಡಿಸ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಲೇಟು ಮಾಡ್ಸೋಣ. ನಮ್ಮದು ಟೈಮ್ ಬಂದಾಗ. ಇವಾಗ ಅಣ್ಣಂದು ಯಾವ ಥರ ಕಟಿಂಗ್ ಮಾಡಬೇಕು ಅಂತ ಅಣ್ಣನಿಗೆ ಹೇಳ್ತಾ ಇದ್ದಾರೆ. ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಣ್ಣಂದ್ರು. ನಾನು ಕಟಿಂಗ್ ಮಾಡಿದ ತಕ್ಷಣ ಹ್ಯಾಂಡ್ಸಮ್ ಕಾಣಿಸ್ತಾರೆ. ಇವಾಗಲೇ ಹ್ಯಾಂಡ್ಸಮ್ ಆಗಿದ್ದಾರೆ, ಬಟ್ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಕಟಿಂಗ್ ಮಾಡಿಸಿದ ತಕ್ಷಣ. ಸೊ ಗೈಸ್ ಕಟಿಂಗ್ ಆಯಿತು. ಇವಾಗ ಅಣ್ಣನ ಫುಲ್ ಫೋನ್ ಕೇಸ್ ಇಸ್ಕೋಬೇಕಂತೆ. ನಾವು ಫುಲ್ ಪ್ರಿಪೇರ್ ಆಗ್ತವ್ರೆ. ಸೊ ಫೋನ್ ಕೇಸ್ ನೋಡೋಕೆ ಹೋಗೋಣ ಗೈಸ್. ನಿಮ್ಗೆ ಯಾವ ಥರ ಬೇಕು ಫೋನ್ ಕೇಸು? ನಾನು ಬ್ಲ್ಯಾಕ್ ಕಲರಲ್ಲಿ ನೋಡ್ತಾ ಇದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ, ಅದು ಯಾವ ಥರ ಚೆನ್ನಾಗಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅಂಗಡಿಗೆ ಹೋಗ್ಬೇಕು ನೋಡೋಣ ಗೈಸ್. ಗೈಸ್ ಅಂಗಡಿ ಬಂದ್ರಿ ಇದೆ
ಇವಾಗ ಅಣ್ಣ ಮಾತಾಡ್ಕೊಂಡು ಗೈಸ್ ಇನ್ನೇನು ಫೋನ್ ಅಂಗಡಿಗೆ ಬಂದಾಯಿತು, ಇವಾಗ ಕೇಸ್ ಮಾಡಬೇಕು, ನೋಡೋಣ ಬನ್ನಿ ಗೈಸ್. ಈ ಫೋನ್ ಅಂಗಡಿಗಳಲ್ಲೂ ಕೂಡ ನಮಗೆ ನಮ್ಮ ಫೋನ್ ಕವರ್ ಸಿಕ್ಕಿಲ್ಲ. ಇನ್ನು ಮುಂದೆ ಯಾವುದಾದ್ರು ಶಾಪ್ ಇದ್ದರೆ ಅಲ್ಲಿ ನೋಡಬೇಕು, ಯಾವ ಥರ ನೋಡಬೇಕು, ಸಿಗುತ್ತಾ ಇಲ್ಲ ಅಂತ ನೋಡಬೇಕು, ಯಾವ ಥರ ನೋಡ್ಕೊಳ್ಳೋಣ ಬನ್ನಿ ಮುಂದೆ. ಏಟೊಂದು ಐತೆ ಗೈಸ್, ಇಲ್ಲೊಂದು ಐತೆ, ನೋಡ್ಕೊಂಡು ಹೋಗೋಣ. ಇಲ್ಲೊಂದು ಶಾಪ್ ಇದೆ, ಅಲ್ಲಿ ಹೋಗ್ಬೇಕು. ಇವಾಗ ಹೋಗ್ಬಿಟ್ಟು ನಮ್ಮ ಕವರ್ನ ನೋಡ್ಕೊಳ್ಬೇಕು, ಯಾವ ಥರ ಸಿಗುತ್ತೆ ನೋಡ್ಕೊಳ್ಳೋಣ ಅಷ್ಟೇ.